ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಮಾನ್ಯ ಕಾಲದ 19ನೆಯ ವಾರ, ಆಗಸ್ಟ್ 12, 2026, ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 18ನೆಯ ಅಧ್ಯಾಯ 15ರಿಂದ 20ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಿನ್ನ ಸೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನನ್ನು ಧರ್ಮ ಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇನ್ನು ನಾನು ನಿಮಗೆ ಹೇಳುವುದು ಏನೆಂದರೆ, ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳುವ ಯಾವುದಾದರೊಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೊಡುತ್ತದೆ. ಎಲ್ಲಿ 2, 3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ. ಒಮ್ಮನಸ್ಸಿನಿಂದ ಸೋದರತ್ವವನ್ನು ಗಳಿಸೋಣ. ಕ್ರಿಸ್ತನ ದೈವಿಕ ಸನ್ನಿಧಿಯನ್ನು ಅನುಭವಿಸೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮಾನವ ಸಂಬಂಧಗಳಲ್ಲಿ ಅಪರಾಧಗಳು, ಭಿನ್ನಾಭಿಪ್ರಾಯಗಳು ಹಾಗೂ ಮನಸ್ತಾಪಗಳು ಎದುರಾಗುವುದು ಸರ್ವೇಸಾಮಾನ್ಯ. ಆದರೆ ಆ ಕಹಿ ಘಟನೆಗಳನ್ನು ದ್ವೇಷವಾಗಿ ಬೆಳೆಸದೆ ಪ್ರೀತಿ ಮತ್ತು ಕರುಣೆಯಿಂದ ಸೋದರತ್ವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಕ್ರಾಂತಿಕಾರಕ ಮಾರ್ಗದರ್ಶನವನ್ನು ಇಂದಿನ ಶುಭ ಸಂದೇಶ ನಮಗೆ ನೀಡುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶವು ಅಪಮಾನಿಸದೆ ಆತ್ಮವನ್ನು ಗಳಿಸುವ ವಿವೇಕ ಹಾಗೂ ಕ್ರಿಸ್ತನ ನಾಮದಲ್ಲಿ ಒಗ್ಗೂಡುವ ಕರೆಯನ್ನು ನಮಗೆ ನೀಡುತ್ತದೆ. ಆತ್ಮೀಯರೇ, 1981 ಮೇ 13ರಂದು ಮೆಹ್ಮದ್ ಅಲಿ ಅಕ್ಕಾ ಎಂಬ ಯುವಕ ರೋಮ್ನ ಸೆಂಟ್ ಪೀಟರ್ಸ್ ಸ್ಕ್ವೇರ್ನಲ್ಲಿ ಪೋಪ್ ಅವರ ಮೇಲೆ ಗುಂಡು ಹಾರಿಸಿ ಕ್ರೂರ ಕೊಲೆಗೆ ಯತ್ನಿಸಿದನು. ಪೋಪ್ ಜಾನ್ ಪಾಲ್ ರವರು ಬದುಕುಳಿದ ನಂತರ 1983 ಡಿಸೆಂಬರ್ನಲ್ಲಿ ರೆಬೀಬಿಯಾ ಸೆರೆಮನೆಗೆ ಹೋಗಿ ಆ ಕೈದಿಯನ್ನು ಯಾರೂ ಇಲ್ಲದ ಒಂಟಿ ಕೋಣೆಯಲ್ಲಿ ವೈಯಕ್ತಿಕವಾಗಿ ಆತ್ಮೀಯವಾಗಿ ಭೇಟಿಯಾದರು. ಅವರು ಆತನ ಪಕ್ಕದಲ್ಲಿ ಕುಳಿತು ಆತನ ಕೈಗಳನ್ನು ಹಿಡಿದು ಪ್ರೀತಿಯಿಂದ ಮಾತನಾಡಿ ಸಂಪೂರ್ಣವಾಗಿ ಕ್ಷಮಿಸಿದರು. ಪ್ರಿಯರೇ, ಅಲ್ಲಿ ಯಾವುದೇ ಮಾಧ್ಯಮಗಳಿರಲಿಲ್ಲ, ರಾಜಕೀಯವಿರಲಿಲ್ಲ. ಆ ಖಾಸಾಗಿ ಭೇಟಿಯ ನಂತರ ಆ ಕ್ರೂರಿ ಕೈದಿಯ ಹೃದಯ ಕರಗಿತು ಮತ್ತು ಆತ ಪಶ್ಚಾತ್ತಾಪಪಟ್ಟು ಯೇಸುವಿನ ಪ್ರೀತಿಯನ್ನು ಸ್ವೀಕರಿಸಿದನು. ಪೋಪ್ ಜಾನ್ ಪಾಲ್ ಅವರು ಇಡೀ ಜಗತ್ತಿನ ಮುಂದೆ ಆತನನ್ನು ಅಪರಾಧಿ ಎಂದು ದೂಷಿಸುವ ಬದಲು ವೈಯಕ್ತಿಕವಾಗಿ ಹೋಗಿ ಕ್ರಿಸ್ತನ ಪ್ರೀತಿಯ ಮೂಲಕ ಆತನ ಸೋದರತ್ವವನ್ನು ಮರಳಿ ಗಳಿಸಿಕೊಂಡರು. ಪ್ರಿಯರೇ, ಇನ್ನೊಬ್ಬರು ನಮಗೆ ಅನ್ಯಾಯ ಮಾಡಿದಾಗ 4 ಜನರ ಮುಂದೆ ಅವರ ಮಾನ ಹರಾಜು ಹಾಕುವ ಬದಲು ಪ್ರತ್ಯೇಕವಾಗಿ ಭೇಟಿಯಾಗಿ ಕ್ಷಮಿಸಿ ಪ್ರೀತಿಯಿಂದ ಮಾತನಾಡಿದರೆ ಎಂತಹ ಕಠಿಣ ಮನಸ್ಸನ್ನು ತಿದ್ದಿ ಸೋದರತ್ವವನ್ನು ಮರಳಿ ಗಳಿಸಿಕೊಳ್ಳಬಹುದು ಎಂಬುದಾಗಿ ಈ ಘಟನೆ ನಮಗೆ ತಿಳಿಯಪಡಿಸುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಾರೆ, ನಿನ್ನ ಸೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಇಂದಿನ ಶುಭ ಸಂದೇಶದಲ್ಲಿ ಕೇಳುವಂಥ ಮನಗಾಣಿಸು ಎಂಬ ಪದ ಮೂಲ ಗ್ರೀಕ್ ಭಾಷೆಯಲ್ಲಿ ಎಲೆಕ್ಸೋನ್ ಎಂಬ ಪದವನ್ನು ಬಳಸಲಾಗಿದೆ. ಅದರ ಅರ್ಥ ಪ್ರೀತಿಯಿಂದ ಸತ್ಯವನ್ನು ಗ್ರಹಿಸುವಂತೆ ಮಾಡು ಅಥವಾ ತಿದ್ದು. ಪ್ರಿಯರೇ, ಪ್ರಾಚೀನ ಯಹೂದ್ಯ ಸಂಪ್ರದಾಯದಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಸಾರ್ವಜನಿಕವಾಗಿ ನಿಂದಿಸುವುದು ವಾಡಿಕೆಯಾಗಿತ್ತು. ಆದರೆ ಯೇಸು ಇಲ್ಲಿ ಆಧ್ಯಾತ್ಮಿಕ ತಿದ್ದುಪಡಿಯ ನಿಯಮವನ್ನು ಪರಿಚಯಿಸುತ್ತಾರೆ. ಇದರ ಮೂಲ ಉದ್ದೇಶ ವ್ಯಕ್ತಿಯನ್ನು ಶಿಕ್ಷಿಸುವುದಲ್ಲ, ಬದಲಿಗೆ ಆತನ ಗೌರವವನ್ನು ಕಾಪಾಡುತ್ತಾ ಆತನನ್ನು ಗಳಿಸಿಕೊಳ್ಳುವುದು, ಅಂದರೆ ಆತನ ಆತ್ಮವನ್ನು ಮತ್ತು ಸೋದರತ್ವವನ್ನು ಮರಳಿ ಪಡೆಯುವುದಾಗಿದೆ. ಪ್ರಿಯರೇ, ಲೋಕದ ಶೈಲಿ ಎಂದರೆ ಒಬ್ಬರ ತಪ್ಪನ್ನು ಬೆನ್ನ ಹಿಂದೆ ಚಾಡಿ ಹೇಳುವುದು ಅಥವಾ ರಂಪಾಟ ಮಾಡುವುದು. ಆದರೆ ಕ್ರಿಸ್ತನ ಹಾದಿ ಎಂದರೆ ತಪ್ಪು ಮಾಡಿದ ವ್ಯಕ್ತಿಯ ಆತ್ಮಾಭಿಮಾನಕ್ಕೆ ಧಕ್ಕೆಯಾಗದಂತೆ ರಹಸ್ಯವಾಗಿ ಪ್ರೀತಿಯಿಂದ ತಿದ್ದಿ ಆತನನ್ನು ಪಶ್ಚಾತ್ತಾಪಕ್ಕೆ ನಡೆಸುವುದು. ಅಪರಾಧಿಯ ಮಾನ ಕಳೆಯುವುದಲ್ಲ, ಆತನನ್ನು ದೈವಿಕ ಕುಟುಂಬದಲ್ಲಿ ಉಳಿಸಿಕೊಳ್ಳುವುದೇ ನಿಜವಾದ ಶ್ರೇಷ್ಠತೆ. ಇನ್ನು 2ನೇಯದಾಗಿ, ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು, ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎನ್ನುತ್ತಾರೆ ಪ್ರಭು ಯೇಸು.
ಪ್ರಿಯರೇ, ಇಲ್ಲಿ ಬಂಧಿಸುವುದು ಮತ್ತು ಬಿಚ್ಚುವುದು ಎಂಬ ಮಾತುಗಳಿಗೆ ಗ್ರೀಕ್ ಭಾಷೆಯಲ್ಲಿ ದೆಸೆತೆ ಮತ್ತು ಲುಸೆತೆ ಎನ್ನಲಾಗಿದೆ. ರಬಿ ಸಾಹಿತ್ಯದಲ್ಲಿ ಅಂದರೆ ರಬ್ಬಿನಿಕ್ ಲಿಟ್ರೇಚರ್ನಲ್ಲಿ ಬಂಧಿಸುವುದು ಅಥವಾ ಬಿಚ್ಚುವುದು ಎಂದರೆ ಧರ್ಮಸಭೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ, ತಪ್ಪುಗಳನ್ನು ಕ್ಷಮಿಸುವ ಹಾಗೂ ಒಕ್ಕೂಟವನ್ನು ಕಾಯ್ದುಕೊಳ್ಳುವ ಅಧಿಕಾರ ಮತ್ತು ಜವಾಬ್ದಾರಿಯಾಗಿದೆ. ಧರ್ಮಸಭೆಗೆ ಮತ್ತು ವಿಶ್ವಾಸಿಗಳ ಒಕ್ಕೂಟಕ್ಕೆ ದೇವರು ನೀಡಿದ ಅತ್ಯುನ್ನತ ಆಧ್ಯಾತ್ಮಿಕ ಜವಾಬ್ದಾರಿ ಇದಾಗಿದೆ. ಸಮಾಜದಲ್ಲಿ ಪಾಪ, ದ್ವೇಷ, ಅಶಾಂತಿಯನ್ನು ಬಂಧಿಸಿ ಪ್ರೀತಿ, ಕ್ಷಮೆ ಮತ್ತು ಐಕ್ಯತೆಯನ್ನು ಭೂಮಿಯ ಮೇಲೆ ಬಿಚ್ಚುವ ದೈವಿಕ ಶಕ್ತಿ ಒಗ್ಗೂಡಿದ ಧರ್ಮಸಭೆಗಿದೆ. ಪ್ರಿಯರೇ, ಹಾಗೂ ಕೊನೆಯದಾಗಿ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ ಎನ್ನುತ್ತಾರೆ ಪ್ರಭು. ಮೂಲ ಗ್ರೀಕ್ನಲ್ಲಿ ಒಮ್ಮನಸುಳ್ಳವರಾಗಿದ್ದರೆ ಎಂಬಲ್ಲಿ ಸಿಂಪನೋಸೇಸಿನ್ ಅಂದರೆ ಸಂಪೂರ್ಣವಾದ ಮೇಳದಂತೆ ಸ್ವರ ಮೇಳೈಸುವುದು ಅಂದರೆ ಸಿಂಫನಿ ಎಂಬ ಪ್ರಸಿದ್ಧ ಪದವಿದೆ. ಯೆಹೂದ್ಯರ ಕಲ್ಪನೆಯಲ್ಲಿ ಪ್ರಾರ್ಥನೆಗೆ ಕನಿಷ್ಠ 10 ಪುರುಷರು ಬೇಕಾಗಿದ್ದರು. ಆದರೆ ಯೇಸು ಕನಿಷ್ಠ 2 ಅಥವಾ 3 ನನ್ನ ನಾಮದಲ್ಲಿ ಸತ್ಯವಾದ ಐಕ್ಯತೆಯಿಂದ ಸೇರಿದರೆ ಸಾಕು ಎನ್ನುತ್ತಾರೆ. ನಾನು ಅವರ ಮಧ್ಯೆ ಇರುತ್ತೇನೆ ಎಂಬ ಮಾತು ಹಳೆಯ ಒಡಂಬಡಿಕೆಯ ದೇವರ ದೈವಿಕ ಸನ್ನಿಧಿ ಅಥವಾ ಶಕೀನ, ದೇವರ ಮಹಿಮೆ ಪ್ರಕಟವಾಗುವುದನ್ನು ಸೂಚಿಸುತ್ತದೆ. ಆತ್ಮೀಯರೇ, ಯೇಸುವಿನ ಜೀವಂತ ಸನ್ನಿಧಿಗೆ ಭವ್ಯ ಕಟ್ಟಡಗಳು ಅಥವಾ ಬೃಹತ್ ಜನಸಮೂಹವೇ ಬೇಕೆಂದಿಲ್ಲ. ಎಲ್ಲಿ ಗಂಡ ಹೆಂಡತಿ, ಕುಟುಂಬದ ಸದಸ್ಯರು ಅಥವಾ ವಿಶ್ವಾಸಿಗಳು ಕೋಪ ಮತ್ಸರಗಳನ್ನು ತೊರೆದು ಕೇವಲ 2 ಕ್ರಿಸ್ತನ ನಾಮದಲ್ಲಿ ಒಮ್ಮನಸ್ಸಿನಿಂದ ಅಂದರೆ ಸಿಂಫನಿಯಂತೆ ಪ್ರಾರ್ಥಿಸುತ್ತಾರೋ ಅಲ್ಲಿ ಯೇಸು ಸ್ವಾಮಿ ಸ್ವತಃ ಜೀವಂತವಾಗಿ ಇರುತ್ತಾರೆ ಮತ್ತು ಆ ಪ್ರಾರ್ಥನೆಯನ್ನು ತಂದೆಯಾದ ದೇವರು ಸಫಲಗೊಳಿಸುತ್ತಾರೆ. ಹಾಗಾದರೆ ಇಂದಿನ ಶುಭ ಸಂದೇಶವನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಜೀವಿಸುವುದು? ಇಂದು ನಮ್ಮ ಕುಟುಂಬಗಳಲ್ಲಿ, ಚರ್ಚುಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಯಾರಾದರೂ ತಪ್ಪು ಮಾಡಿದರೆ ನೇರವಾಗಿ ಅವರ ಬಳಿಗೆ ಹೋಗಿ ಮಾತನಾಡುವ ಬದಲು ಇತರರ ಬಳಿ ಚಾಡಿ ಹೇಳಿ ಅವರ ಗೌರವ ಹಾಳು ಮಾಡ್ತೇವೆ. ಕ್ರಿಸ್ತನ ಶಿಷ್ಯರಾದ ನಾವು ಈ ದುರಭ್ಯಾಸ ಬಿಟ್ಟು ಯೇಸು ಹೇಳಿದಂತೆ ವೈಯಕ್ತಿಕವಾಗಿ ಭೇಟಿಯಾಗಿ ಪ್ರೀತಿಯಿಂದ ಅವರನ್ನು ತಿದ್ದಬೇಕಾಗಿದೆ. ಇನ್ನು 2ನೇಯದಾಗಿ, ನಮಗೆ ಅನ್ಯಾಯ ಮಾಡಿದವರನ್ನು ಸದಾಕಾಲ ದೂರ ಇರುವುದು ಅಥವಾ ಸೇಡು ತೀರಿಸಿಕೊಳ್ಳುವುದು ಲೌಕಿಕ ಶೈಲಿ. ಆದರೆ ಸಂತ ಜಾನ್ ಪಾಲ್ ಅವರಂತೆ ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಮುನಿಸಿಕೊಂಡಿರುವ ಸೋದರನನ್ನು ಕ್ಷಮಿಸಿ ಪ್ರೀತಿಯಿಂದ ಒಲಿಸಿಕೊಂಡು ಸಂಬಂಧಗಳನ್ನು ಬೆಸೆಯಲು ಮೊದಲ ಹೆಜ್ಜೆ ಇಡಬೇಕಾಗಿದೆ. ಇನ್ನು 3ನೇಯದಾಗಿ, ಕುಟುಂಬದಲ್ಲಿ ಒಮ್ಮನಸ್ಸಿನ ದೈನಂದಿನ ಪ್ರಾರ್ಥನೆ. ಯೇಸು 2-3 ಸೇರಿದರೆ ನಾನು ಇರುತ್ತೇನೆ ಎಂದಿದ್ದಾರೆ. ಇಂದಿನ ಒತ್ತಡದ ಜೀವನದಲ್ಲಿ ಪ್ರತಿದಿನ ರಾತ್ರಿ ಗಂಡ ಹೆಂಡತಿ ಮತ್ತು ಮಕ್ಕಳು ಒಟ್ಟಾಗಿ ಕುಳಿತು ಹಗೆತನ ಮರೆತು ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡಬೇಕು. ಅಂತಹ ಮನೆಗಳಲ್ಲಿ ಪ್ರಭು ಯೇಸುವಿನ ದೈವಿಕ ಶಾಂತಿ ಸದಾ ನೆಲೆಸುತ್ತದೆ. ಪ್ರಿಯರೇ, ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದುವುದು ಮತ್ತು ಐಕ್ಯತೆಯಲ್ಲಿ ಬಾಳುವುದೇ ಕ್ರಿಸ್ತನ ಧರ್ಮದ ಜೀವಾಳ. ಪ್ರಿಯರೇ, ಸಂತ ಜಾನ್ ಪಾಲ್ ರವರ ಕ್ಷಮೆಯನ್ನು ನೀಡಿದ ಒಂದು ಘಟನೆಯು ನಮಗೆ ನೆನಪಿಸುವಂತೆ ಸಮಾಜದ ಮುಂದೆ ಯಾರನ್ನು ಹರಾಜು ಹಾಕದೆ ರಹಸ್ಯ ಪ್ರೀತಿಯ ಮೂಲಕ ಸೋದರತ್ವವನ್ನು ಗಳಿಸಿಕೊಳ್ಳುವುದೇ ದೈವಿಕ ವಿವೇಕವಾಗಿದೆ. ಚಾಡಿ ಮಾತುಗಳನ್ನು ತೊರೆಯೋಣ. 2 ಸರಿ ಪ್ರೀತಿಯಿಂದ ಒಗ್ಗೂಡಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಕ್ರಿಸ್ತನ ಜೀವಂತ ಸನ್ನಿಧಿಯನ್ನು ದಿನನಿತ್ಯ ಅನುಭವಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.